ನಾನೀಗ ಬಿಡದಿಯ ಮೆರವೇಗೌಡನ ದೊಡ್ಡಿಲಿದ್ದೀನಿ. ಸುತ್ತಲೂ ರೇಷ್ಮೆ ಇದೆ. ರೇಷ್ಮೆನ ಎಷ್ಟು ಸಮೃದ್ಧವಾಗಿ ಬೆಳೆದಿದ್ದಾರೆ ನೋಡಿ. ಭರಡ್ಭೂಮಿಲಿ ಇಷ್ಟು ಸಮೃದ್ಧವಾಗಿ ಬೆಳೆಯೋದಕ್ಕೆ ಸಾಧ್ಯನಾ? ಅದು ಯಾವ ಬಾಯಲ್ಲಿ ನಿರಾಧಾರ ಹೇಳಿಕೆಗಳನ್ನು ಕೊಡ್ತಾ ಇದ್ರು ನನಗಂತೂ ಗೊತ್ತಿಲ್ಲ. ಸುತ್ತಲೂ ಹಸಿರಿದೆ, ಇಲ್ಲಿ ಬೆಳೆದೇ ಇರೋ ಬೆಳೆ ಇಲ್ಲ. ಒಂದ್ ಕಡೆ ಹೈನುಗಾರಿಕೆ, ಹಸುವಿನ ಸಗಣಿಯಿಂದ ಹಿಡಿದು ಹಾಲಿಂದ ಹಿಡಿದು ಪ್ರತಿಯೊಂದರಿಂದನೂ ಕೂಡ ಲಾಭ ಪಡ್ಕೊಳ್ತಾ ಇದ್ದಾರೆ. ಇನ್ನೊಂದ್ ಕಡೆ ರೇಷ್ಮೆ ಬೆಳೀತಾ ಇದ್ದಾರೆ. ಇನ್ನೊಂದ್ ಕಡೆ ನಾನು ನಿಜವಾಗ್ಲೂ ಎಲ್ಲೋ ಸಕಲೇಶ್ಪುರಕ್ಕೆ ಬಂದಿದ್ದೀನಿ ಅನ್ನೋ ತರ ಫೀಲ್ ಆಯ್ತು. ಸುತ್ತಲೂ ಹಸಿರು ಹಸಿರು ಹಸಿರು, ಬೆಳೆದೇ ಇರೋ ಹಣ್ಣಿಲ್ಲ. ಚಿಕ್ಕಮಗಳೂರು ಸಕಲೇಶ್ಪುರದಲ್ಲಿ ಬೆಳೆಯುವಂತ ಏಲಕ್ಕಿನೂ ಇಲ್ಲಿ ಬೆಳೀತಾರೆ, ಡ್ರ್ಯಾಗನ್ ಫ್ರೂಟು ಬೆಳೀತಾರೆ. ಇನ್ನೊಂದು ನಾನು ನಿಮ್ಗೆ ಸಾಕ್ಷಿ ಸಮೇತ ಹೇಳ್ತೀನಿ, ಅನುದಾನ ಕೊಟ್ಟಿರೋದಕ್ಕೆ ಸಾಕ್ಷಿ ಇಲ್ಲಿದೆ. ಬಾಳ್ಭೂಮಿಗೆ ಯಾಕ್ರಿ ಕೊಟ್ರೆ ಹಾಗಾದ್ರೆ ಅನುದಾನ ನೀವು? ಯಾಕೆ ನಿಮ್ಗೆ ಅವಾಗ ಗೊತ್ತಾಗ್ಲಿಲ್ವಾ? ಯಾವುದೇ ಪರಿಶೀಲನೆ ಮಾಡದೆ ಅನುದಾನ ಕೊಟ್ಬಿಟ್ರಾ? ಈಗ ಸುಖ ಸುಮ್ಮನೆ ನಿರಾಧಾರ ಹೇಳಿಕೆಗಳನ್ನ ಕೊಡೋದು, ಇನ್ನೇನೋ ಗಾಸಿಪನ್ನ ಹಬ್ಸೋದು, ಇಲ್ಲಿ ಆ ಪ್ರಾಬ್ಲಮ್ ಇದೆ, ಈ ಪ್ರಾಬ್ಲಮ್ ಇದೆ, ಕ್ಯಾನ್ಸರ್ ಬರ್ತಾ ಇದೆ, ಇಲ್ಲಿ ಬೆಳೆನ ಸ್ವಚ್ಛ ನೀರಲ್ಲಿ ಬೆಳೀತಾ ಇಲ್ಲ, ಅದು ತಿಂದ್ರೆ ಪ್ರಾಬ್ಲಮ್ ಆಗುತ್ತೆ, ಹೀಗೆ ಸುಮ್ಮನೆ ಯಾವ್ಯಾವುದನ್ನೋ ಗಾಸಿಪ್ಗಳನ್ನ ಹುಟ್ಟು ಹಾಕಿ ಏನಾದ್ರೂ ಮಾಡಿ ನೀವು ಭೂಮಿನ ಕಬಳಿಕೆ ಮಾಡ್ತೀನಿ ಅಂತ ಹೊರಟ್ರೆ ಖಂಡಿತ ಅದು ಸಾಧ್ಯ ಆಗೋದಿಲ್ಲ. ನೀವು ಏನೇ ಮಾಡಕ್ ಹೊರಟ್ರು ರೈತರ ಸಮಾಧಿ ಮೇಲೆ ಮಾಡ್ಬೇಕೆ ಹೊರತು ಅವ್ರು ಯಾರು ನಿಮ್ ಜೊತೆ ಕೈ ಜೋಡಿಸಲ್ಲ.